ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದೇವಿ. ಇದು ನಮ್ಮ ಆರೋಗ್ಯಕ್ಕೂ ಚಲೋ, ಆಮೇಲೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಸ್ಪೆಷಲ್ ಅಡುಗೆ. ಏನು ರಾತೆ ಮದೇವಿ? ಮೆಂತ್ಯ ಬೇಳೆ ಅಂತಿ, ಕಿರಿಕ್ಸಾಲಿ ಪಲ್ಯ, ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ. ಆರೋಗ್ಯಕ್ಕೂ ಒಳ್ಳೆಯದಾದಂಥ ಆಹಾರ ಇದು. ಮೇನ್ ತಪ್ಪಲ್ ಪಲ್ಯ, ಕಾಯಿ ಪಲ್ಯ ಎಲ್ಲ ತಿನ್ಬೇಕಂತಾರಲ್ಲ, ಈ ರೀತಿ ಮಾಡಿಕೊಡ್ರಿ. ಯಾಕೆ ತಿನ್ನಂಗಿಲ್ಲ ಮಕ್ಕಳದು, ಎಲ್ಲರೂ ತಿಂತಾರೆ. ಕಿರಿಕ್ಸಾಲಿ ಪಲ್ಯ ಹೆಂಗೆ ಮಾಡೋದು, ಮೆಂತ್ಯ ಬೇಳೆ ಹೆಂಗೆ ಮಾಡೋದು ಅಂತೇಳಿ ನೋಡೋದಂತ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಅಂಟಿ ಹಾಂ, ಗಡಿಗಿರ್ತಾನೆ ನೋಡುವ ಬೇಳೆ ಕುದಿಯಾಕ. ಬೇಳೆ ಕುದ್ಸಾಕಿಟ್ಟಿ. ಇದು ತೊಗರಿ ಬೇಳೆ ಅಲ್ವಾ? ತೊಗರಿ ಬೇಳೆ. ಹಾಂ, ಅದೊಂದು ಸ್ವಲ್ಪ ನೀರು ಕುದಿ ಬಂದುಬಿಡ್ಲಿ ಮದೇವಿ. ಆಮೇಲೆ ಅದಕ್ಕೆ ಸ್ವಲ್ಪ ಬೇಳೆ ಹಾಕಕ್ಕೆ ಬರ್ತೈತಿ. ಬಾಯಿ ಮುಚ್ತಾನ ಅಂಟಿ. ಹಾಂ, ತೊಳತ್ತೇನು ಮದೇವಿ ಬೇಳೆಯವನ್ನ? ಹೆಸರು ಬಂದೈತಂಟಿ. ಹಾಂ ತೊಳೆದು ಹಾಕ್ಬಿಡು ನೋಡಿ. ಹಾಂ, ನೀರು ಕುದಿಯಾಕತ್ತತಿ. ಬಡ ನೋಡಿ ತೊಳೆದು ಹಾಕ್ಬಿಡು ಬೇಳೆ. ಸೊಪ್ಪು ಎಣ್ಣೆ ಹಾಕ್ತೇನೆ ಮದುವೆ ಅದಕ್ಕೆ. ಎಣ್ಣೆ ಹಾಕೊಂಡು ನೋಡುವ ಅಂಟಿ. ಅಂದ್ರೆ ಸ್ವಲ್ಪ ಚಲೋತ್ನಾಗ ಕುದಿತೈತೆ ಅದು. ಯಾಕೆ ಎಷ್ಟು ನಗಾತಿ ಮದುವೆ ಇವತ್ತು? ಹಂಗೆ ನಗಿ ಬಂತು ಅಂಟಿ. ನಗಿ ಬಂತ? ಯಾಕವ, ಏನು ನೆನಪಾತು? ಹ್ಞೂ, ಇದು ಹೇಳಿದ್ರಲ್ವಾ ಮೆಂತ್ಯ ಬೇಳೆ ಇವತ್ತು ಊಟ ಭರ್ಜರಿ ಹಾಕತ್ತಲ್ಲ ನಮ್ದು. ಭರ್ಜರಿ ಊಟ ನೋಡುವ ಇವತ್ತು, ಹಬ್ಬದ ಊಟ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ತಪ್ಪಲ್ ಪಲ್ಯ, ಬ್ಯಾಳಿ ಪಲ್ಯ, ರೊಟ್ಟಿ ಅಂತಂದ್ರೆ ಸ್ವರ್ಗನ ಇದ್ದಂಗೆ. ಬಿಜಾಪುರದ ಬಿಳಿ ಜೋಳದ ರೊಟ್ಟಿ. ಹಾಂ, ಹಿಂಗಾಗಿ ಮಸ್ತ್ ಆಕತ್ವ, ಸಂಪಕತ್ತೀವ. ಬೆಳ್ಳುಳ್ಳಿ ಜೀಜಾತಿ ಮದೇವಿ? ಬೆಳ್ಳುಳ್ಳಿ ಜದ್ದಾತ ನೋಡಂಟಿ. ಹಾಂ, ಎದಕ್ಕಿದು? ಅದು ಬ್ಯಾಳಿಗೆ ಒಗ್ಗರಣೆ ಹಾಕಕ್ಕ. ಇವತ್ತು ತಪ್ಪಲ್ ಪಲ್ಯಕ್ಕೆ ಮೇನ್ ಕಿರಿಕ್ಸಾಲಿಗೂ ಬೆಳ್ಳುಳ್ಳಿ ಒಗ್ಗರಣೆ, ಆಮೇಲೆ ಮೆಂತ್ಯ ಪಲ್ಯಕ್ಕೂ ಮೆಂತ್ಯ ಮಸಬೇಳೆ ಮಾಡ್ತೀವಲ್ಲ ಅದಕ್ಕೂ ಬೆಳ್ಳುಳ್ಳಿ ಒಗ್ಗರಣೆ. ಎರಡು ಕೂಡ ಜಜ್ಜಿ ಬಿಡು ಪಟ ಪಟ. ಆಂಟಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀರ ಹಂಗಾರೆ? ಮಾಡ್ಕೊಂಡ್ಬಿಡ್ತಾನ ಆ ಕಡೆ ಬೇಳೆ ಕುದಿಯಾಕತ್ತೆ. ಹ್ಞೂ, ನಾನು ಅದು ಬೇಳೆ ಕುದಿ ಕೊಡ್ದೆ ಒಂದು ರೊಟ್ಟಿ ಮಾಡ್ಬಿಡ್ತಾವೆ. ಹ್ಞೂ, ಯಾಕೆ ದೌಡ ಕುದಿವಲ್ಲ, ಗಾಳಿ ಭಾಳ ಆಗೈತಲ್ಲ ಅಂಟಿ, ಅದ್ರ ಸಲುವಾಗಿ ಇತ್ತ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಹಂಗಾರೆ. ಅದು ರೊಟ್ಟಿ ಆಗಿಬಿಡ್ತಾವಲ್ಲ. ಈ ರೊಟ್ಟಿ ಮುಗಿತಾನೆ, ಆಮೇಲೆ ಪಲ್ಯ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. ಹ್ಞೂ, ಆಂಟಿ ಹೆಸರು ಬಂತ ಅದು? ನೀರು ಕುದಿಯಾಕತ್ತತಿ. ಹ್ಞೂ, ಇದಕ್ಕೆ ಹಾಕೊಂಡ್ಬಿಡ್ತಾನೆ. ಹಾಕೊಂಡ್ಬಿಡ್ರಿ.
ಏನು ಆಂಟಿ ಹಿಟ್ಟು ರೆಡಿ ಮಾಡ್ಕೊಂಡೆ ರೊಟ್ಟಿ ಮಾಡಿಬಿಡ್ತೀರಿ ಹಂಗಾರ ಮಾಡಂಗಾರ ಆಂಟಿ ಪಟ ಪಟ ಸಾಸಿವೆ ಬೆಳ್ಳುಳ್ಳಿ ಖಾರ ಹಸಿ ಖಾರ ಕಿರಕ್ಸಾಲಿ ತಪ್ಪಲ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಅರಶಿನ ಕುದಿಯಾಕ ಸ್ವಲ್ಪ ನೀರು ಹಾಕುವಾಗ ಅದ್ರ ತುಂಬ ಪಲ್ಯ ಕರಿಗಿಂದ ಏಟಾಕತ್ ನೋಡಿ ಇನ್ನೊಂದಿಟ ಕುದೀಲಿ ಮಾದೇವಿ ಬ್ಯಾಳೆ ಕುದೀತ ಅನ್ನೋದಿಲ್ಲ ಕುದೀತು ನೋಡಂಟಿ ಹಾಂ ಬಿಡ್ತಾನೆ ಇಳಿವು ಹಂಗೆ ಮೆಂತ್ಯ ಪಲ್ಯ ಇಲ್ಲೇ ರೆಡಿ ಐತಿ ಪಟಪಟ ಒಗ್ಗರಣೆ ಹಾಕಿಬಿಡು ಆಂಟಿ ಹಾಂ ಎಣ್ಣೆ ಹಾಕ್ತಾ ನೋಡ ಹಾಕುವ ಸಾಸ್ವಿ ಚಿಕ್ಕಮ್ಮರ ಸಾಸ್ವಿ ಚಟಪಟ ಅಂದ್ವು ಹಾಂ ಇದು ಹಸಿ ಖಾರ ಬೆಳ್ಳುಳ್ಳಿ ಹಾಕ್ಬಿಡ್ತಾ ನೋಡ್ರಿ ಹಾಕ್ಬಿಡುವ ತಡಿ ಎಣ್ಣೆಗ ಮೆಂತ್ಯ ಹಾಕ್ಬಿಡ್ತಾ ನೋಡ್ರಿ ಹಾಕ್ಬಿಡು ಅದನ್ನೊಂದು ಇಟ್ಟು ಚಲೋ ಹೊತ್ನಂಗೆ ಕಳಿಸ್ಕೊಂಡು ಆಮ್ಯಾಗ ಬ್ಯಾಳಿಸ್ರು ಈ ಎಣ್ಣೆಯಾಗ ತಳ್ಸೋದ್ರಿಂದ ಈ ಮೆಂತ್ಯ ಪಲ್ಯದ ಏನರ ಕಹಿ ಅಂಶ ಇರ್ತೈತಲ್ಲ ಅದೆಲ್ಲ ಕಡಿಮೆ ಆಕತ್ ನೋಡುವ ಆಂಟಿ ಬ್ಯಾಳಿ ಹಾಕ್ತಾನೆ ನೋಡ್ರಿ ಹಾಕಿ ಕುದ್ದತಲ್ಲ
ಆಂಟಿ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾನೆ ನೋಡ್ರಿ. ಹಾಂ ಉಪ್ಪು ಹ್ಞೂ ಅರ್ಶಿನ ಪುಡಿ ಹಾಂ ಆಂಟಿ ಸ್ವಲ್ಪ ಬೆಲ್ಲ ಹಾಕ್ತಾನೆ ನೋಡ್ರಿ. ಹಾಂ ಬೆಲ್ಲ ಹಾಕುವ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಡಿ ಇನ್ನು ಅದನ್ನು. ತಿರ್ಗಾಡಿ ಬಾಯಿ ಮುಚ್ಚಿಬಿಡ್ತಾನೆ ಹಾಂ ಕುದಿಲೆ. ಹಾಂ ಹ್ಞೂ ನೀರು ಹಾಕ್ತಾನೆ ನೋಡ್ರಿ. ಹ್ಞೂ ಸ್ವಲ್ಪ ಕುದಿಲ್ಲ ಅದು ಅಷ್ಟು ಒಂದಿಟ ಬಾಯಿ ಮುಚ್ಚಿಟ್ಬಿಡ ಅದನ್ನು. ಓ ಪಲ್ಯ ರೆಡಿ ಆತನವ ಅದು. ಹ್ಞೂ ಇಳಿ ಬಿಡು ಅದನ್ನು. ಹಿಂಗೆ ಬೆಂದತ್ತಿದ್ರೆ ಹಾಂ ಇಳ್ಕೊಂಡ್ಬಿಡ್ತಾನೆ ನೋಡ್ರಿ. ಆಂಟಿ ಹಾಂ ಪಲ್ಯ ಎರಡು ರೆಡಿ ಅದಲ್ಲ. ಎರಡು ರೆಡಿ ಅದವನ. ಹೆಗಲು ದೊಳ್ಕೊಂಡ್ಬಿಡ್ತಾನೆ ನೋಡ್ರಿ. ಹೆಗಲ್ ತೊಳ್ಕೊಂಬಿಡು. ಬ್ಯಾಳೆ ಎಷ್ಟು ಮಸ್ತ್ ಕಾಣಕತ್ತದ ನೋಡು. ಅದು ಕಿರಕ್ಸಾಲಿ. ಹ್ಞೂ ಎಡಿ ಒಂದು ಮಾಡಿಬಿಡ್ತೀಯ ನಿನ್ನ. ಹಾಂ ಎಡಿ ಮಾಡ್ಬಿಡ್ತಾನೆ. ಎಡಿ ಹಿಡಿದು ಬಿಡುವ. ಆಂಟಿ ಹಾಂ ಎಡಿ ಮಾಡಿಲ್ಲಲ್ಲ, ಹಾಂ ಎಡಿ ಹಿಡಿತೇನೆ ನೋಡ್ರಿ. ಎಡಿ ಹಿಡಿದು ಬಿಡು ಎಲ್ಲ ದೇವ್ರಿಗೂ. ಹೆಸರು ಹೇಳಿ ಎಲ್ಲ ದೇವ್ರದ್ದು. ಗಾಳಿ ದೇವರು, ಮಳಿ ದೇವರು, ಗವಿ ಕಲ್ಲಪ್ಪಜ್ಜ, ಕಲ್ಲಪ್ಪಜ್ಜ, ಶಿವಳ್ಳಿ ದುರ್ಗಮ್ಮ, ಬಾಣತಮ್ಮ, ಉಡ್ಸಮ್ಮ, ಭೂನ್ತಾಯಿ. ಎಲ್ಲರಿಗೂ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಿರಕ್ಸಾಲಿ, ಆಮೇಲೆ ಮೆಂತ್ಯ ಬೇಳೆ ಅನ್ನುವಂಥದ್ದನ್ನು. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ, ಟೇಸ್ಟ್ನು ಸೂಪರ್ ಆಗೈತಿ. ಯಾರಿಗೆಲ್ಲ ಗೊತ್ತಿಲ್ಲಲ್ಲ, ನಮ್ಮ ಭಾಗದವ್ರಿಗೆ ಗೊತ್ತಿರ್ತೈತಿ, ಉತ್ತರ ಕರ್ನಾಟಕದ ಭಾಗದವ್ರಿಗೆ. ನಿಮಗೆ ಯಾರಿಗೆ ಮತ್ತು ಬೇರೆ ಭಾಗದವ್ರಿಗೆ ಗೊತ್ತಿರೋಂಗಿಲ್ಲ, ನೀವು ಒಂದ್ಸರಿ ಟ್ರೈ ಮಾಡಿರಿ. ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಯಾವರ ನಿಮಗೆ ಹೊಸ ರೆಸಿಪಿಗಳು ಅಥವಾ ಹಳೆ ರೆಸಿಪಿಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇವಾಗ ನಾವು ಮಾಡಿದಂಥ ಪಲ್ಯಗಳನ್ನು ಯಾವ ರೀತಿ ಇದಾವೆ ನೋಡಕತ್ತೀರಲ್ಲ ಫ್ರೆಂಡ್ಸ. ಬರ್ರಿ ಫ್ರೆಂಡ್ಸ, ಊಟ ಮಾಡೋಣ ಈಗ ಎಲ್ಲರೂ. ಬರ್ರಿ ಎಲ್ಲರೂ ಊಟ ಮಾಡೋಣಂತೆ.